ಎಸ್, ಇವತ್ತು OSA ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ. ಇದು ಒಂದು ಸ್ಲೀಪ್ ಡಿಸಾರ್ಡರ್. ನಾವು ಮಲಗಿದ್ದಾಗ ನಮ್ಮ ಟೋಟಲಿ ಏರ್ವೇ ಕೊಲ್ಯಾಪ್ಸ್ ಆಗಿ ಉಸಿರಾಟ ಕಷ್ಟ ಆಗೋದು ಅಂಡ್ ಅದ್ರ ಜೊತೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗ್ತಾ ಹೋಗೋದು. ಸೊ ಇದರಿಂದ ಏನೇನ್ ಸಿಂಪ್ಟಮ್ಸ್ ನಾವು ನೋಡ್ಬೋದು. ಸೊ ಮೊದಲನೇದಾಗಿ ಸ್ನೋರಿಂಗ್, ಅದು ತುಂಬಾ ಜೋರಾಗಿರುತ್ತೆ ಅಂಡ್ ಎವ್ರಿ ಡೇ ಅದು ವರ್ಸ್ನಿಂಗ್ ಆಗ್ತಾ ಹೋಗುತ್ತೆ. ಅಂಡ್ ಬ್ರೀದಿಂಗ್ ಅಲ್ಲಿ ಪಾಸ್ ತಗೊಳ್ಳೋದು, ಗ್ಯಾಪ್ಸ್ ತಗೊಳ್ಳೋದು ಅಂಡ್ ಚೋಕಿಂಗ್ ಆಗೋದು, ಗ್ಯಾಸ್ಪಿಂಗ್ ಮಾಡೋದು ಅಂಡ್ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗೋದು ಅಂಡ್ ನೆಕ್ಸ್ಟ್ ಡೇ ಎದ್ದಾಗ ಫ್ರೆಶ್ ಇಲ್ಲದೆ ಇರೋದು, ಟಯರ್ಡ್ನೆಸ್ ಇರೋದು ಅಂಡ್ ಡೇ ಟೈಮ್ ಎಕ್ಸೆಸಿವ್ ಸ್ಲೀಪಿನೆಸ್ ಇರೋದು ಅಂಡ್ ವರ್ಕ್ ಅಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಆಗೋದು, ಇದನ್ನೆಲ್ಲ ನಾವು ನೋಡ್ಬೋದು. ಬಟ್ ಆನ್ ಲಾಂಗ್ ಟರ್ಮ್ ಈ ಸಿಂಪ್ಟಮ್ಸ್ ನಾವು ಇಗ್ನೋರ್ ಮಾಡಿದ್ರೆ ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಆಗುತ್ತೆ. ಅಂದ್ರೆ BP ಜಾಸ್ತಿ ಆಗೋದು, ಹಾರ್ಟ್ ಫೇಲ್ಯೂರ್ ಆಗೋದು, ಎರಿದಿಮಿಯಾಸ್ ಆಗೋದು ಅಂಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದು ಅಂಡ್ ಇವನ್ ಸ್ಟ್ರೋಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಏನೇನ್ ಟೆಸ್ಟ್ ನಾವು ಪೇಷಂಟ್ ಮಾಡಿಸ್ತೀವಿ. ಸೊ ಮೊದಲನೇದಾಗಿ ಪಾಲಿಸಾಮ್ನೋಗ್ರಫಿ ಅಂದ್ರೆ ಸ್ಲೀಪ್ ಸ್ಟಡಿ ಟೆಸ್ಟ್ ಅಂತ ಮಾಡಿಸ್ತೀವಿ. ಇದು ನಿಮ್ಮ ಮನೆಯಲ್ಲೂ ಕೂಡ ನೀವು ಮಾಡಿಸ್ಕೊಳ್ಬಹುದು. ಸೊ ಟೆಕ್ನಿಷಿಯನ್ ಬಂದು ಕೆಲವು ಎಲೆಕ್ಟ್ರೋಡ್ಸ್ ನ ಅಟ್ಯಾಚ್ ಮಾಡ್ತಾರೆ. ಸೊ ನೀವು ಮಲಗಿದ್ದಾಗ ನಿಮ್ಮ ಹಾರ್ಟ್ ರೇಟ್ ಹೇಗಿದೆ, BP ಹೇಗಿದೆ, ಆಕ್ಸಿಜನ್ ಸ್ಯಾಚುರೇಷನ್ ಹೇಗಿದೆ, ಸೊ ರೆಸ್ಪಿರೇಟರಿ ಎಫರ್ಟ್ ಹೇಗಿದೆ ಅಂತೆಲ್ಲ ಅವ್ರು ಅನಲೈಸ್ ಮಾಡಿ ಒಂದು ರಿಪೋರ್ಟ್ ಕೊಡ್ತಾರೆ. ಅಂಡ್ ಬೇಸ್ಡ್ ಆನ್ ದಟ್ ನಾವು ಪೇಷಂಟ್ ನ ಮೈಲ್ಡ್, ಮಾಡರೇಟ್, ಸಿವಿಯರ್ ಕಂಡೀಷನ್ ಇದೆಯಾ ಅಂತ ನಾವು ಚೆಕ್ ಮಾಡಿ ಅವ್ರ ಟ್ರೀಟ್ಮೆಂಟ್ ನ ಪ್ಲಾನ್ ಮಾಡ್ಬೋದು. ಎರಡನೇದು ನೇಸಲ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಅಂದ್ರೆ ಮೂಗಲ್ಲಿ ಏನಾದ್ರೂ ತೊಂದರೆ ಇದೆಯಾ, ಏನಾದ್ರು ಗೆಡ್ಡೆಗಳಿದೆಯಾ, ದುರ್ಮಾಂಸ ಇದೆಯಾ ಅಥವಾ ನೋಸ್ ಬೆಂಟ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅಂಡ್ ಗಂಟಲಲ್ಲಿ ಟಾನ್ಸಿಲ್ಸ್ ದೊಡ್ಡದಿದೆಯಾ, ಏನಾದ್ರು ಗೆಡ್ಡೆಗಳಿದೆಯಾ ಅಂತ ಚೆಕ್ ಮಾಡ್ಬೋದು. ಅಂಡ್ ವಿ ಡೂ ಸಮಥಿಂಗ್ ಕಾಲ್ಡ್ ಡೈಸ್ ಅಂದ್ರೆ ಡ್ರಗ್ ಇಂಡ್ಯೂಸ್ ಸ್ಲೀಪ್ ಎಂಡೋಸ್ಕೋಪಿ. ಇದು ಆಪರೇಷನ್ ಥಿಯೇಟರ್ ಅಲ್ಲಿ ಮಾಡುವಂತದ್ದು. ಇದು ಸರ್ಜರಿ ಅಲ್ಲ, ಬಟ್ ಇಟ್ಸ್ ಅ ಪ್ರೊಸೀಜರ್. ಸೊ ಕಂಪ್ಲೀಟ್ ಅನೆಸ್ಥೀಶಿಯಾ ಕೊಡಲ್ಲ, ಸೆಡೇಷನ್ ಅಂತ ಇಂಜೆಕ್ಷನ್ಸ್ ಮೂಲಕ ಸೆಡೇಷನ್ ಕೊಟ್ಟು ಪೇಷಂಟ್ಗೆ ಸ್ಲೀಪ್ ಸ್ಟೇಟ್ ಹೋದ್ಮೇಲೆ ನಾವು ಎಂಡೋಸ್ಕೋಪಿ ಹಾಕಿ ಚೆಕ್ ಮಾಡ್ತೀವಿ. ಯಾವ್ದಾದ್ರು ಸ್ಟ್ರಕ್ಚರ್ ಕೊಲ್ಯಾಪ್ಸ್ ಆಗ್ತಿದ್ಯಾ ಅಂತ ನೋಡಿ ಎಕ್ಸಾಕ್ಟ್ಲಿ ಆ ಸ್ಟ್ರಕ್ಚರ್ ನಾವು ಟ್ರೀಟ್ಮೆಂಟ್ ಸರ್ಜರಿ ಮಾಡಿ ರೆಡ್ಯೂಸ್ ಮಾಡ್ಬೋದು, ಕಂಡೀಷನ್ ನ ಇಂಪ್ರೂವ್ ಮಾಡ್ಬೋದು.